ಇದ್ರೆ ನಮ್ಮನ್ನ ಎಲ್ಲಂದ್ರಲ್ಲಿ ಗುರ್ತಿಡ್ದು ಮಾತಾಡಿಸ್ತಿರಲ್ಲ, ಹಂಗಾಗಿ ತುಂಬ ಧನ್ಯವಾದಗಳು ಎಲ್ಲರಿಗೂ. ಸುಮಾರು ಜನ ನಮಗೆ ಸಬ್ಸ್ಕ್ರೈಬರ್ಸೇ ಡ್ಯೂಟಿಗಳು ಕೊಡ್ತಾ ಇದ್ದೀರಾ, ಮತ್ತೆ ನಮ್ಮ ಫಾಲೋವರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರೋರು ಡ್ಯೂಟಿಗಳು ಕೊಡ್ತಾ ಇದ್ದೀರಾ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಿಂಗೆ ಮದ್ದೂರೊಡೆಗೆ ಬಂದಿದ್ದೀವಿ ಗೈಸ್, ಮದ್ದೂರೊಡೆ ತಿಂತ ಇದ್ದೀವಿ. ವರ್ಷ ಹೆಂಗಿದೆ ಮಟ್ಟ ಎಷ್ಟು ನಿಲ್ಲಿಲ್ಲ ಬಿಡಿ ಅಣ್ಣ. ಕೆಳಗಡೆಯಿಂದ ಹಾಯ್ ಸಬ್ಸ್ಕ್ರೈಬರ್ ಯಾರು ಕೆಳಗಡೆಯಿಂದ ಹಾಯ್ ಮಾಡ್ತಾರ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಬೆಳಗಿನ ಸ್ವಾಗತ. ನಾವೇನು ಬೆಳಗ್ಗೆನೇ ಎದ್ದು ಲೈಟಾಗಿ ಫ್ರೆಶ್ ಅಪ್ ಆಗಿದ್ದೀವಿ, ಮುಖಕ್ಕೆ ತೊಳ್ಕೊಂಡು ಇವಾಗ ಟಿಫನ್ ಕರೀತಾರೆ ಅಂತ ಅಂದ್ಬಿಟ್ಟು ಟಿಫನ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಬ್ರಷ್ ಕಿಸ್ ಮಾಡಿ ಮುಖ ತೊಳ್ಕೊಂಡು ಶಿಷ್ಯ ರೆಡಿ ಆಯ್ತಾ ಇದ್ದಾನೆ. ಶಿಶಾ ಎತ್ತಿಟ್ಬಿಟ್ಟು ಬಾ, ಪಟ್ಟಂದ ಟಿಫನ್ ಮಾಡ್ಕೊಳ್ಳೋಣ, ಆಮೇಲೆ ಬಂದು ಸ್ನಾನ ಮಾಡೋಣ, ಹೋಗ್ಬಿಟ್ಟು ಮಧ್ಯಾಹ್ನ ಹೋಗೋಣ. ಇವಾಗ ಇವ್ರನ್ನ ಎಬ್ಬರಿಸ್ಬೇಕು ಗೈಸ್. ಇವಾಗ ವಾಸುನು ಮತ್ತು ಅವ್ನು ಸುದೀಪನು, ಅವನು ಇನ್ನೂ ಎದ್ದವನು ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಪಕ್ಕ ಎದ್ದಿಲ್ಲ ಬಿಡಿ ಇವರು, ಇಲ್ಲ ಗೈಸ್ ಎದ್ದಿಲ್ಲ. ಗಾಯ್ಸ್ ಎದ್ದೇ ಇಲ್ಲ ಗಾಯ್ಸ್ ಇವರು. ಗೈಸ್ ನೋಡಿದ್ರ ಗೈಸ್, ನಮ್ಮ ಮಲ್ಲಿಗೆ ಇದ್ದಾನೆ ಅವನು ವಾಸು. ಇವನು ಎದ್ದಿರೋ ಥರ ಇವಾಗ ಎದ್ದು ನಾಟಕ ಆಡ್ಕೊಂಡು ಬಂದಿರೋದು. ಮಾ ಚಿನ್ನು ಎದ್ದೋಳಮ್ಮ, ನೀನು ಟಿಫನ್ ಮಾಡೋಣ. ನೀನು ಮಾಡಲ್ವಾ ಟಿಫನು? ಹೇಳು, ಮಾಡಲ್ವಾ? ಹೇಳ್ಬಿಡು ಗೈಸ್. ಲವ್ ಬಾ ಚಿನ್ನು, ತೆಗಿ ಡೋರ. ನೀವೇ ದೊಡ್ಡ ಕೋತಿಗಳು, ನಿಮಗೂ ಕೋತಿಗಳು ಇರ್ತವ. ಇವಾಗ ಏನು ಗೈಸ್ ಟಿಫನ್ ಮಾಡೋಣ ಬಾ ಗೈಸ್, ಆಮೇಲೆ ಬಂದು ಸ್ನಾನ ಮಾಡೋಣ. ಯಾಕೋ ಬೆಚ್ಚೆ ಬಿಟ್ಟ ಅವನು. ಓಕೆ ಸ್ನೇಹಿತರೆ, ಇವಾಗ ಟಿಫನ್ ಮಾಡೋಣ ಅಂತ ಹೊರಟಿದ್ದೀವಿ. ಬನ್ನಿ ಟಿಫನ್ ಮಾಡೋಣ. ಮಮ್ಮ ಟಕ್ಕಂತ ಬರ್ರಿ. ಫೈನಲಿ ನಾವು ಬೆಳಗ್ಗೆನೇ ಎದ್ದು ಇವ್ರದೆಲ್ಲ ಫಂಕ್ಷನ್ ಮದುವೆಗಿದೆಯಲ್ಲ ಇವಾಗ ಮುಗೀತು. ಇವಾಗ ಟೈಮ್ ಬಂದು 3:30 ಟೈಮು. ಅಲ್ಲಿವರೆಗೂ ನಾವು ರೆಸ್ಟ್ ಗಿಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಸೀದಾ ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ಇವಾಗ ಹೋಗಿ ಮತ್ತೆ ಬೇರೆ ಪಿಕಪ್ ಇದೆ ಮಾಡಬೇಕು. ಸದ್ಯಕ್ಕೆ ನಾನು ಶಿಷ್ಯ ಇಬ್ಬರು ಮತ್ತು ವಾಸು ಅಲ್ಲಿದ್ದಾನೆ, ಆ ಕಡೆ ಸೈಡ್ ನಿಲ್ಸ್ಕೊಂಡಿದ್ದಾನೆ. ಇವಾಗ ಪಿಕಪ್ ಎಲ್ಲ ಆಗಿದೆ, ಆ ಗಾಡಿ ಮೂವ್ ಆಯ್ತು ಆಗಲೇ, ನಾನೊಬ್ಬ ಮೂವ್ ಮಾಡಬೇಕು. ಬನ್ನಿ ಸ್ನೇಹಿತರೆ ಹೊರಡದ. ಗೈಸ್ ವಾಸು ಆ ಕಡೆ ಇದ್ದವನು ಈ ಕಡೆಗೆ ಬಂದವನೇ. ಲಾಗ್ ಮಾಡ್ತೀನಿ ನಾನು ಅಂದ್ಕೊಂಡು. ಆ ಕಡೆ ಇದ್ದ, ಆ ಕಡೆಯಿಂದ ಈ ಕಡೆಗೆ ಬಂದ. ಯಾಕೋ ಸುದೀಪ, ಏನು ಸಮಾಚಾರ? ಡ್ರೋನ್ ಶಾಟ್ ತೆಗಿಯೋಣ ಗೈಸ್. ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು ಫೈನಲಿ ಹೊರಟ್ವಿ ನಾವು. ಇವಾಗ ಅಲ್ಲಿಂದ ಹೊರಟಿದ್ದು 4 ಗಂಟೆ ಆಗಿತ್ತು. 4 ಗಂಟೆ ಆಗಿ ಇವಾಗ ನಾವು ಹತ್ರ ಮಂಡ್ಯ KM ದೊಡ್ಡಿ ಇದೆಯಲ್ಲ, KM ದೊಡ್ಡಿ ದಾಟು ಹೊರಟಿದ್ದೀವಿ. ಇವಾಗ ಏನಿನ್ನು ಸ್ವಲ್ಪ ದೂರ ಮದ್ದೂರಿಗೆ ಹೋಗಿ ಒಂದು ಕಡೆ ಕಾಫಿ ಬ್ರೇಕ್ ಹಾಕ್ಕೊಂಡು ಕಾಫಿ ಬ್ರೇಕ್ ಮುಗಿಸಿ ಅಲ್ಲಿಂದ ಸ್ಟ್ರೈಟು ಡ್ರಾಪ್ ಮಾಡಿದ್ಮೇಲೆ ಮತ್ತೆ ನಮ್ಗೆ ಹಂಗೆ ನೈಟ್ ಇಮಿಡಿಯೇಟ್ ಪಿಕಪ್ ಇದೆ. ಇವಾಗ ಸದ್ಯಕ್ಕೆ ಪಿಕಪ್ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮ ವಾಸು ಮುಂದೆ ಹೋಗ್ತಾ ಇದ್ದಾನೆ, ಸದ್ಯಕ್ಕೆ ನಾನು ಮುಂದೆನೇ ಇದ್ದೀನಿ. ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ನಮ್ದು ಪಿಕಪ್ ಎಲ್ಲಿಗೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನೋಡಿ, ಇದು ಈ ದೇವಸ್ಥಾನ ಸುಮಾರು ಜನ ಪರಿಚಯ ಇರಬೇಕು. ಕಾಲಭೈರೇಶ್ವರ ದೇವಸ್ಥಾನ ಇದ್ರ ಹತ್ರ ಇರೋದು, KM ದೊಡ್ಡಿನ ಮುಂದೆಗಡೆ. ಇಲ್ಲಿ ಯಾವಾಗ ಒಂದು ಟ್ರಿಪ್ಪು ಬಂದಿಲ್ಲ ಸ್ನೇಹಿತರೆ. ಯಾವಾಗಾರ ಒಂದು ಟ್ರಿಪ್ಪು ಇಲ್ಲಿ ಬರಬೇಕು. ಇಲ್ಲಿ ಜಾತ್ರೆ ನಡೀತದಲ್ಲ, ಅವಾಗಾರು ಬರಬೇಕು. ನೋಡೋದ, ಆ ದೇವರು ಕರ್ಸ್ಕೊಂಡ್ರೆ ಅಲ್ಲಿಗೂ ಒಂದು ಟ್ರಿಪ್ ಮಾಡೇ ಬಿಡೋದ. ಇವತ್ತು ನಮ್ದು ನಾಳೆ ಇರೋದು ಬಂದು ಕಾಲೇಜ್ ಟ್ರಿಪ್ಪು. ಕಾಲೇಜ್ ಇಂದ ಹೋಯ್ತಾ ಇರೋದು ಪ್ಯಾಕೇಜು ಪಿಕಪ್ ಮಾಡ್ಕೊಂಡು. ಆಮೇಲೆ ಇವತ್ತು ನೈಟು ಫುಲ್ಲು ಶಿಶಿಂಗ್ ಖುಷಿ ಕಾಲೇಜ್ ಟ್ರಿಪ್ಪು ಅಂತಂದರೆ. ಯಾಕೆ ಅಂತ ಗೊತ್ತಿಲ್ಲ, ಫುಲ್ಲು ಒಂಥರ. ಅಣ್ಣ ಯಾವತ್ತಣ್ಣ? ನಾಳೆನಾ? ಇವತ್ತು ಅಂತಂದ್ರೆ ಹೌದಾ? ಸೂಪರ್ ಅಂತ ಅವನು. ಓಕೆ ಸ್ನೇಹಿತರೆ, ನಮ್ಮದು ಇವತ್ತಿಂದ ಆಗಿದ್ದ ಹಿಂದಗಡೆ ವ್ಲಾಗಲ್ಲಿ ಡೋರ್ ಬಿಚ್ಚಿದ್ದೆಲ್ಲ ಹಾಕಿದ್ದೀನಿ. ಏನಕ್ಕೆ ಡೋರ್ ಬಿಚ್ಚಿದ್ದು ಅಂತ ಅಂದ್ಬಿಟ್ಟು ಅದರಲ್ಲೇ ಪೂರ್ತಿ ಮಾಹಿತಿ ಹೇಳಿದ್ದೀನಿ. ಸದ್ಯಕ್ಕೆ ಇವಾಗ ನಾವು ಮದ್ದೂರು ಗಂಟೆ ಹೋಗಿ ಕಾಫಿ ಹಾಕೋಣ.
ಬನ್ನಿ ಗೈಸ್, ಮದ್ದೂರ್ಗೆ ಬಂದ್ವಿ. ಮದ್ದೂರ್ಗೆ ಬಂದು ಮದ್ದೂರ್ದು ಫೇಮಸ್ ವಡೆ. ನೀವೇ ಒಂದು 10 ತಿನ್ನಂಗಿದ್ರಲ್ಲಪ್ಪ ಅನ್ಬೇಕು ಅವಾಗ. ಮದ್ದೂರ್ ವಡೆಗೆ ಬಂದಿದ್ದೀವಿ ಗೈಸ್. ಮದ್ದೂರ್ ವಡೆ ತಿಂತ ಇದೀವಿ. ವರ್ಷ ಹೆಂಗಿದೆ ಮಾ ಟೇಸ್ಟು? ನಿಲ್ಲಿಲ್ಲ ಬಿಡಿ ಅಣ್ಣ. ಟೇಸ್ಟು ಕೈ ಸಹ ಆಯ್ತು. ಹೆಂಗೈತೆ ಬಿ ಟೇಸ್ಟು? ಟೇಸ್ಟ್ ಹೆಂಗೈತೆ ಹೇಳು? ಅವ್ನು ಅಪ್ಡೇಟ್ ಆದ ಗೈಸ್. ಯಾಕಂದ್ರೆ ತಿನ್ನಕ್ ಮುಂಚೆನೆ ಚೆನ್ನಾಗೈತೆ ಅಂದ್ರು ಅಂತ ನಿಮಗೆ ನೋಡಿ. ಶಿಶಾ ಟೀ ಚೆನ್ನಾಗೈತೆನಾ? ಟೀ ಚೆನ್ನಾಯ್ತಾ? ಈ ಸಡೆಗೂ ಗೊತ್ತಾಗ್ಬಿಡ್ತಾವ ಅದು ವಡೆ ಅಂತ. ನಿದ್ದೆ ಬೇರೆ ಬರಂಗಾಗೈತೆ. ಮತ್ತೆ ಗಾಡಿ ಬೇರೆ ಹೊಡಿಬೇಕು ನೈಟು. ನೀಟಾಗಿ ಫ್ರೆಶ್ ಆಗಿ ಮಗ ತೊಳ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ತಿರ್ಗಿ ಇಲ್ಲಿಂದ ಹೊಡೆದೆ ಮದ್ದೂರ್ ವಡೆ ತಿನ್ಕೊಂಡು. ಬನ್ನಿ ಗೈಸ್, ಇದೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮುಂದಿನ ಪಯಣ ಮದ್ದೂರ್ ವಡೆ ಎಲ್ಲ ತಿನ್ಕೊಂಡಾದ್ಮೇಲೆ ಮನೆ ಕಡೆಗೆ ಅವ್ಳು ಡ್ರಾಪ್ ಮಾಡ್ಬಿಟ್ಟೋಗೋದು. ನೋಡಿ, ಅವನು ಲವ್ವಲ್ಲಿ ಬಿದ್ದುಬಿಟ್ಟವನೇ. ಇಲ್ಲ ಅವನೇ ಲವ್ವಲ್ಲಿ ಬಿದ್ದುಬಿಟ್ಟವನೇ ಗೈಸ್. ಹಂಗಾಗಿ ಅವ್ನು ಆ ಥರ ಆಗ್ಬಿಟ್ಟಿರೋದು. ಮದ್ದೂರ್ ವಡೆ ಮನೆಗೆ ಪಾರ್ಸಲ್ಲ ಏನಿಲ್ಲ, ಇಲ್ಲೇ ತಿನ್ಕೊಂಡು ಹೋಗೋದೆ. ಮನೆಗೆ ತಗೊಂಡೋಯ್ತೀನಿ. ಸುಮಾರು ಜನ ಸ್ನೇಹಿತರೆ ನಮ್ಮನ್ನ ಎಲ್ಲಂದ್ರೆ ಅಲ್ಲಿ ಗುರ್ತಿಡ್ದು ಮಾತಾಡಿಸ್ತೀರಲ್ಲ, ಹಂಗಾಗಿ ತುಂಬ ಧನ್ಯವಾದಗಳು ಎಲ್ಲರಿಗೂ. ಒಂದೊಂದ್ಸತಿ ರನ್ನಿಂಗಲ್ಲಿ ಮಾತಾಡ್ಸಿದ್ದೀರಾ, ರನ್ನಿಂಗಲ್ಲಿ ನಿಲ್ಲಿಸಿ ಮಾತಾಡೋಕ್ಕಾಗಿಲ್ಲ. ಹಂಗಾಗಿ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಎಲ್ಲ ಪಾರ್ಕಿಂಗಲ್ಲಿ ಇದ್ದಾಗ ಪಕ್ಕಾ ಮಾತಾಡಿಸ್ತೀನಿ ಯಾರನ್ನೆಲ್ಲ ಅಲ್ಲಿ. ಓಕೆ, ಬನ್ನಿ ಹೊಡೋಣ. ನೋಡಿ ಸ್ನೇಹಿತರೆ, ನಾವು ಇವಾಗ ಕರೆಕ್ಟಾಗಿ ಟೈಮ್ ಬಂದು 7 ಗಂಟೆ ಆಯ್ತಾ ಬಂತು. 7 ಗಂಟೆ ಆದ್ರೂ ಇಷ್ಟು ಬೆಳಕಿದೆ. ಅದ್ರ ಜೊತೆಗೆ ಟೋಲ್ ಉಳಿಸ್ಬೇಕು ಅನ್ನೋದಕ್ಕಿಂತ ಟೋಲ್ 600 ರೂಪಾಯಿ ಕಟ್ಟಾಗುತ್ತೆ ಅಂತ ನಮ್ಮ ಕಸ್ಟಮರ್ ಬೇಡ ಅಂತ ಕೆಳಗಡೆನೇ ಹೋಗ್ಬೇಕು ಹೇಳಿದ್ರು. ಹಂಗಾಗಿ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇನೋ ಬೇರೆ ಸಮಸ್ಯೆ ಆಗಿದೆ. ಗಾಡಿಗಳು ನಿಲ್ಸ್ಕೊಂಡು ಜಗಳನೇ ಆಡ್ತಾರೆ. ಗೌರ್ಮೆಂಟ್ ವೆಹಿಕಲ್ಲು ಮತ್ತು ಇನ್ನೊಂದು ಯಾವುದೋ ಕಾರು ಜಗಳ ಆಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಕತೆ ನಮ್ಗೆ ಯಾಕೆ ಬಿಡಿ. ಇವಾಗ ನಾವು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಅಂತಂದರೆ ಅಲ್ಲಿಗೂ ಇಲ್ಲಿಗೂ ಒಂದು 10 ರಿಂದ 20 ನಿಮಿಷ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಸದ್ಯಕ್ಕೆ ಏನು ಮಾಡೋಕ್ಕಲ್ಲ, ಡಿಫ್ರೆನ್ಸ್ ಆದ್ರೂ ಹೋಗ್ಲೇಬೇಕು. 8 ಗಂಟೆ ಪಿಕಪ್ ಇರೋದು, 7 ಗಂಟೆ ಇಲ್ಲೇ ಆಗಿದೆ ಅಂತಂದರೆ ಇನ್ನು ನಾವು ಯಾವ ಕಾಲಕ್ಕೆ ಹೋಗೋದು ವೆಯ್ಟ್ ಮಾಡಿಸೋದು. ನಾವು ಹೋದ್ರೂ ಅವ್ರೇನು ಬರಲ್ಲ ಅಲ್ವಾ, ಎಷ್ಟು ಸತಿ ಆಗಿಲ್ಲ ಆಯ್ತಾ. ಹಂಗಾಗಿ ಆನ್ ಟೈಮ್ಗೆ ಹೋಗಲ್ಲ, ನಾವು ನಿಧಾನಕ್ಕೆ ಹೋಗ್ತೀವಿ. ನಮ್ಮ ಗಾಡೀಲಿ ಇವಾಗ ದರ್ಸು ಬದಲಿಗೆ ಸುದೀಪ್ ಇದ್ದಾನೆ. ಸುದೀಪ್ ಎಡಿಟ್ ಮಾಡ್ತಾವನಂತ ಗೈಸ್ ವಿಡಿಯೋ ಇವತ್ತು ಮಾಡಿದ್ದು. ಇವನು ನೋಡ್ರಿ, ಎಲ್ಲ ಸೊಂದಿ ಸಿಗುತ್ತೋ ಅಲ್ಲಲ್ಲೇ ನುಗ್ತಾನೆ ಗೈಸ್. ಇವನು ಯಾವ ಸೊಂದಿ ಸಿಕ್ಕಿರುತ್ತೋ ಆ ಸೊಂದಿಲೆಲ್ಲ ಬರ್ತಾ ಇರ್ತಾನೆ. ವಾಸು ನೋಡಿ ಗೈಸ್, ಏನೋ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ. ಇದು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು. ಚೆನ್ನಾಗೈತೆ. ಕೋಟೆ ಆಂಜನೇಯನ ದೇವಸ್ಥಾನ ಇವಾಗ ಬಂದಿರೋದು ನಾವು. ಇವಾಗ ಸಿಟಿ ಎಲ್ಲ ಟ್ರಾಫಿಕ್ ಆಗಿರುತ್ತೆ ಆಲ್ಮೋಸ್ಟು. ಡ್ರಾಪ್ ಮಾಡೋ ಹೊತ್ತಿಗೆ ಅರೋವರ ನೋಡೋಣ ಬನ್ನಿ ಸ್ನೇಹಿತರೆ, ಎಷ್ಟೊತ್ತಾಗುತ್ತೆ ಡ್ರಾಪ್ ಮಾಡೋದು ಅಂತ. ಮಳೆಗೆ ಬರೋ ಥರ ಹೆಂಗಾಗಿದೆ ಅಂದರೆ, ಕೆಂಗೇರಿ ಸಿಟಿಯಲ್ಲಿ ಕೆಂಗೇರಿ ಫ್ಲೇವರ್ ಮೇಲೆ ಇದ್ದೀವಿ. ಮರನೇ ಆಡ್ತೈತೆ ಫುಲ್ಲು. ನೋಡ್ರಿ ಇಲ್ಲಿ ನೋಡಿ ಗೈಸ್, ಮೇಲ್ಗಡೆ ಇರೋ ಮರ ಯಾವ ಥರ ಆಡ್ತೈತೆ. ಪಕ್ಕ ಮುರ್ಗಿರಿದ್ರು ಮುರಿದೋಗ್ತವೆ, ಹೇಳಕ್ ಬರಲ್ಲ. ಅಲ್ಲಿಗೆ ನೆಲದಲ್ಲಿರೋ ಧೂಳೆಲ್ಲ ಹಂಗೆ ಎತ್ಕೊಂಡು ನೋಡ್ತೈತೆ. ಇನ್ನೊಂದು ಅರ್ಧ ಇಂಚ್ ಪಾಸ್ ಆಗ್ಬಿಟ್ರೆ ನಮ್ಮ ಗಾಡಿ ಪಾಸ್ ಆಗ್ಬಿಡುತ್ತೆ. ಸ್ವಲ್ಪ ಲೆಫ್ಟಲ್ಲಿ ಇರೋ ಗೈಸ್, ನಾವು ಮಿರರ್ಗೆ ಕಚ್ಚಿಸಿದೆಯಲ್ಲೋ. ಚೂರು ಮುಂದಕ್ಕೆ ಹೋಗ್ಬಿಟ್ರೆ ಬಂದ್ಬಿಡ್ತೀನಿ ನಾನು. ಬಂದ್ರು ರೈಟ್ಗೆ ಬರ್ತಾನಲ್ಲ ಮೊದ್ಲು. ಅವು ಮುಂಚೆನೆ ಮರ ಬೇರೆ ಅಳ್ಳಾಡ್ತಾವೆ, ಏನ್ ಒಳ್ಳೆ ತೂಗಾಡ್ತಾವೆ. ಬಿದ್ದು ಹೇಳಕ್ ಬರಲ್ಲ ಇವತ್ತು. ನಾವೆಲ್ಲ ನೋಡೋದೇ ಇಲ್ಲ ಬಿಡು. ಲೆಫ್ಟು ಗಿಫ್ಟು ಅವೆಲ್ಲ ಸುಳ್ಳು. ನೋಡಿ 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 ಹೆಂಗೆ ಧೂಳು ಹೆಂಗೆ ಎದಳ್ತೈತೆ ನೋಡಿ ಸ್ನೇಹಿತರೆ. ಈ ರೇಂಜಿಗೆ ಧೂಳು ಎದಳ್ತೈತೆ. ಮಳೆ ಅಂತೂ ಸರಿಯಾಗಿ ಹೊಡಿತದೆ. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಒಂದು ಸಾಂಗ್ ಹಾಕೊಂಡು ಪಕ್ಕ ನಾವು ಇಲ್ಲಿಂದ ಜರ್ನಿ ಮಾಡ್ತೀವಿ. ಇವಾಗ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ಅನ್ಕೊಂಡು ಸಾಂಗ್ ಹಾಕೊಂಡು ಜರ್ನಿ ಮಾಡ್ತೀವಿ. ಇವಾಗ ಏನಂತೀಯ ಸುದ್ದಿ? ಹೆಂಗೋ ಮರ ಪಾಸ್ ಮಾಡ್ಕೊಂಡ್ವಿ ಗೈಸ್. ಇಲ್ಲೊಂದು ಮರ ಇದೆ, ಆ ಮರ ಪಾಸ್ ಮಾಡ್ಕೊಬಿಟ್ರೆ ನಮಗೆ ಭಯ ತಪ್ಪುತ್ತೆ ಸ್ವಲ್ಪ. ಏನ್ ಮರನೇ ಅಳ್ಳಾಡ್ತೈತೆ, ಆ ರೇಂಜು ಗಾಳಿ.
ನೋಡಿ ಗಾಳಿ ಯಾವ ತರ ಸೌಂಡ್ ಬರ್ತೈತಿ. ಯಾರ ಬೈತಾವ್ರೆ ಯಾರಿಗಂತೆ ವಿಡಿಯೋ ಮಾಡ್ಬೇಕಂತ. ಯಾರನ್ನ ಯಾರದು ವಿಡಿಯೋ ಮಾಡ್ತಾ ಇದ್ದೀವಿ ಗಾಯ್ಸ್ ಅಂತೇಳಿ. ಆಗಿದೆ ಆಗಿದೆ ಅಣ್ಣ, ವಿಡಿಯೋ ಎಲ್ಲ ಮಾಡಿದ್ದೀವಿ. ನೋಡಿ ನಮ್ಮ ಕಸ್ಟಮರ್ ಫುಲ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇರೋದು ಗೈಸ್, ಹಂಗಾಗಿ ವಿಡಿಯೋ ಮಾಡಿ ಇವತ್ತು ಯೂಟ್ಯೂಬಲ್ಲಿ ಹಾಕಿ. ನೆನ್ನೆ ಹಾಕಿದಂಥದ್ದು ತುಂಬ ಸಖತ್ತಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ನಮ್ಮ ಸುಮಾರು ಜನ ನಮಗೆ ಸಬ್ಸ್ಕ್ರೈಬರ್ಸೇ ಡ್ಯೂಟಿಗಳು ಕೊಡ್ತಾ ಇದ್ದೀರಾ, ಮತ್ತು ನಮ್ಮ ಫಾಲೋವರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರೋರು ಡ್ಯೂಟಿಗಳು ಕೊಡ್ತಾ ಇದ್ದೀರಾ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಿಂಗೆ ಹೆಚ್ಚಿನ ರೀತಿ ನಮ್ಮ ವಿಡಿಯೋ ಆಮೇಲೆ ಹೆಚ್ಚಿನ ರೀತಿ ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ಬೆಳೆಸಿ, ಮತ್ತು ಇನ್ನು HR ಡ್ಯೂಟಿಗಳು ಸಿಗೋ ಥರ ಮಾಡಿ ಸ್ನೇಹಿತರೆ. ನಿಮ್ಮೆಂದಿಗೂ ನಾವು ಇವತ್ತಲ್ಲ ನಾಳೆ ಅಲ್ಲ ಇನ್ಯಾವತ್ತಿದ್ರೂ ನಾವು ಮರೆಯಲ್ಲ ನಿಮ್ಮನ್ನ. ಮತ್ತು ಹಂಗೆ ನಮ್ಮ ವಾಸು ಬೇರೆ ನಾಳೆಯಿಂದ ಲಾಗ್ ಮಾಡ್ತಾನಂತೆ. ನಾಳೆಯಿಂದ ಮಾಡ್ತೀವಿ ವಾಸು. ಯಾರೋ ಗಿರಿಯಣ್ಣ ಅಂತವ್ರೆ ಕೆಳಗಡೆಯಿಂದ ಹಾಯ್. ಸಬ್ಸ್ಕ್ರೈಬರ್ ಯಾರೋ ಕೆಳಗಡೆಯಿಂದ ಹಾಯ್ ಮಾಡ್ತಾರ. ಹಾ ನೋಡ್ದೆ. ಆಯ್ 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 ಕೆಳಗಡೆಯಿಂದ ಬಂದು ನಿಂತ್ಕೊಂಡು ಗಿರಿಯಣ್ಣ ಗಿರಿಯಣ್ಣ ಅಂತ ಕೂಗ್ತಾರೆ. ಯಾರಿದು ಅನ್ಕೊಂಡೆ ನಾನು. 2 ವೀಲರಲ್ಲಿ ಸಣ್ಣ ಹುಡುಗ ಗಿರಿಯಣ್ಣ ಗಿರಿಯಣ್ಣ ಅಂತೈತೆ. ಹೌದು. ಓಕೆ ಗೈಸ್, ಇವಾಗ ಸದ್ಯಕ್ಕೆ ನಾವು ಸಿಟಿ ಪಾಸ್ ಮಾಡ್ಕೊಂಡ್ಬಿಡ್ತೀವಿ, ಬನ್ನಿ ಗೈಸ್. ಇವಾಗ 2 ಗಾಡಿನೂ ಬೇರೆ ಬೇರೆ ರೂಟ್ ಕಡೆ ಕೊಟ್ವಿ, ಯಾಕೆಂದರೆ ನನಗೆ ಪಿಕಪ್ ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಜನನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯವ್ರನ್ನ ಹಾಕ್ಕೊಂಡು ನಾನು ಮಾಗಡಿ ರೋಡಲ್ಲಿ ಬಿಟ್ಬಿಟ್ಟು ಹಂಗೆ ಹೊರಟುಬಿಡೋಣ ಅಂತ ಅಂದ್ಬಿಟ್ಟು ನಾನು ಪಿಕಪ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾವು ವಾಸು ಅಲ್ಲಿಗೆ ಮಂತ್ರಿ ಸ್ಕ್ವೇರ್ಗೆ ಹೋಗ್ತಾನೆ. ಹೋಗ್ಲೇನಾ ಸದ್ಯಕ್ಕೆ ಮಾಗಡಿ ರೋಡಲ್ಲಿ ಬಾಯ್ 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 ಬಾಯ್. ಮಾಗಡಿ ರೋಡ್ ಇವ್ರನ್ನ ಬಿಟ್ಬಿಟ್ಟು ಕೊಟ್ಟಿಗೆಪಾಳ್ಯ ಬಿಟ್ಬಿಟ್ಟು ನಾವು ಇಲ್ಲಿಂದ ಹೊರಡೋದು. ಬಾಯ್ ಬಾಯ್. ಇಲ್ಲಿಂದ ದಾಂಡೇಲಿ ಪಿಕಪ್ ಇದೆ ಸ್ನೇಹಿತರೆ, ಪಿಕಪ್ ಪಾಯಿಂಟ್ವರೆಗೂ ಹೋಗೋಣ ಬನ್ನಿ. ಲೇಟ್ ಬರೀ ಆಗಿದೆ, ಆಲ್ಮೋಸ್ಟು 8 ಗಂಟೆ ಪಿಕಪ್ ಆಗಬೇಕಾಗಿತ್ತು. ಆಲ್ರೆಡಿ 8 ಗಂಟೆ ಟೈಮು. ಇವಾಗ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅಷ್ಟೊತ್ತು ರೀಚ್ ಮಾಡ್ತೀನಿ. ನೋಡೋದು, ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಹೋಗೋದು ಪಿಕಪ್ ಮಾಡಿಕೊಂಡು ಬನ್ನಿ ಗೈಸ್. ಅಂತೂ ಫೈನಲಿ ಎಲ್ಲರೂ ಡ್ರಾಪ್ ಮಾಡಿ ನಾವು ಇನ್ನೇನು ಹತ್ತತ್ರ ಪಿಕಪ್ ಪಾಯಿಂಟ್ ಬಂದಿದ್ದೀವಿ. ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿದೆ. 9 ಗಂಟೆ ಟೈಮ್. ಇವಾಗ 9 ಗಂಟೆ ಪಿಕಪ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ವಾಸುಗೆ ಆ ಕಡೆಯಿಂದ ಎಕ್ಸ್ಚೇಂಜ್ ಮಾಡಿ ಆ ಕಡೆಯಿಂದ ಅಲ್ಲೇ ಕಳಿಸ್ದೆ ಅವ್ರನ್ನ. ನಾನು ಇವಾಗ ಪಾಯಿಂಟ್ ಹತ್ತತ್ರ ಇದ್ದೀನಿ. ಹೋಗ್ಬಿಟ್ಟು ಇಲ್ಲೇ ಬಸವನಗುಡಿ ಹತ್ರನೇ ಪಿಕಪ್ ಇರೋದು. ಯಾವ ಕಾಲೇಜು ಅಂತ ನಾಳೆ ಲಾಗಲ್ಲಿ ಹೇಳ್ತೀನಿ. ಇವಾಗ ನಾವು ಈ ಥರದ್ದು ಬಂದು ಗೋಕರ್ಣ, ದಾಂಡೇಲಿ, ಹೊನ್ನಾವರ ಈ ಕಡೆ ಟ್ರಿಪ್ ಇದು. ಕಾಲೇಜ್ ಟ್ರಿಪ್ ಇದು. ಯಾವ ಕಾಲೇಜು ಅಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಹೇಳಿದ್ರು ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ನಿಮಗೆ ಅಲ್ಲಿ ನೋಡ್ಕೊಂಡಾದ್ಮೇಲೆ ಹೇಳ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ, ನಾಳೆ ಲಾಗಲ್ಲಿ. ಬಾಯ್. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ